ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫಸ್ಟ್ ಆಫ್ ಆಲ್, ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಹೇರ್ ಸ್ಟೈಲ್ನ ನೋಡಿ ಕಾಮಿಡಿ ಮಾಡೋಕ್ಕಿಂತ ಮುಂಚೆ ನೆನ್ನೆ ವಿಡಿಯೋದಲ್ಲೂ ಕೂಡ ನೋಡಿದೆ ನಿಮ್ಮ ಕಾಮೆಂಟ್ಸನ್ನು. ಆ್ಯಕ್ಚುಲಿ ಏನಾಯಿತು ತಿಳಿಸ್ಕೊಡ್ತೀನಿ. ಮೊನ್ನೆ ಹಿಂಗೆ ಕಟ್ಟಿಂಗ್ ಮಾಡಿಸೋಣ ಅಂತ ಹೋದೆ, ಯಾರೋ ಹೊಸಬ ಅಂತ ಕಾಣುತ್ತೆ. ಕಟ್ಟಿಂಗ್ ಮಾಡ್ದೆ, ಮನೆಗೆ ಬಂದಮೇಲೆ ನೋಡ್ತೀನಿ ಹೇರ್ ಸ್ಟೈಲು ಡೋರಾದ ಎಕ್ಸ್ಪ್ಲೋರರ್ ಥರ ಆಗಿಬಿಟ್ಟಿತ್ತು. ತೋರಿಸ್ತಾ ಇದ್ದೀನಿ ಫೋಟೋನ, ಈ ರೀತಿ ಆಗಿಬಿಟ್ಟಿತ್ತು. ತಲೆ ಕೆಟ್ಟೋಯ್ತು. ಸಂಜೆ ತನಕ ನೋಡಿದೆ, ಮತ್ತು ಯಾರು ಕಟ್ಟಿಂಗ್ ಶಾಪ್ಗೆ ಹೋಗ್ತಾರೆ ಅಂದ್ಬಿಟ್ಟು ನಾನೇ ಟ್ರಿಮ್ಮರ್ ತಗೊಂಡು ನೋಡ್ರಪ್ಪ ಹಿಂಗೆ ಮಾಡ್ಕೊಂಡಿದ್ದೀನಿ. ಸೊ ಡೋರಾದ ಎಕ್ಸ್ಪ್ಲೋರರ್ ಹೇರ್ ಸ್ಟೈಲಿಂದ ಲಾಲು ಪ್ರಸಾದ್ ಯಾದವ್ದು ಹೇರ್ ಸ್ಟೈಲ್ ಥರ ಆಗಿಬಿಟ್ಟಿದೆ ಅಲ್ವಾ. ಏನು ಮಾಡೋಂಗಿಲ್ಲ. ಒಂದು ಒಳ್ಳೆ ವಿಷಯ ಏನಪ್ಪ ಅಂದರೆ ಕೂದಲು ಬೆಳೆಯುತ್ತೆ. ಇನ್ನೊಂದು ವಾರ ತಡ್ಕೊಂಬಿಡಿ. ಮನೆಯಿಂದ ಹೊರಗೆ ಹೋಗೋಕೆ ಆಯ್ತಾ ಇಲ್ಲ, ಏನು ಮಾಡಲಿ. ಕ್ರೇಜಿ ಗುರು. ಏನು ಮಾಡ್ತಾರೆ, ಕ್ಯಾಪ್ ಅಂತೂ ಹಾಕಲ್ವಾ. ಒಂದೇ ಸಲ ಕ್ಯಾಪ್ ಹಾಕ್ಬಿಟ್ರೆ ನಿಮಗೆ ಇದ್ಯಾಕೆ ಒಂದೇ ಸಲ ಕ್ಯಾಪ್ ಹಾಕೋರೆ ಅಂತ ಅನಿಸುತ್ತೆ, ವಿಚಿತ್ರ ಅನಿಸ್ಬಿಡುತ್ತೆ. ಸೊ ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅಂಥ ಕೆಡ್ತಾಗೇನಿಲ್ಲ ಅಲ್ವಾ. ಲಾಲು ಪ್ರಸಾದ್ ಯಾದವ್ ಸೇಮ್ ಹೇರ್ ಸ್ಟೈಲ ಅಂತ ಅಲ್ವಾ, ಹಿಂಗೆ ಇರೋದು ಡಿಟ್ಟು. ಓಕೆ, ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದುಬಿಟ್ಟು, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವಿನ್ ಆದಂಥ ಟೈಮಲ್ಲಿ ಏನು ಸ್ಟ್ಯಾಂಪೇಡ್ ಕಾಲು ತುಳಿತ ಆಗಿತ್ತು, ಅದರಲ್ಲಿ 11 ಜನ ಮೃತಪಟ್ಟಿದ್ರಲ್ವಾ. ಅವರ ನೆನಪಿಗಾಗಿ RCB ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಒಟ್ಟಿಗೆ ಸೇರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂಥ ಪ್ರತಿ ಮ್ಯಾಚಲ್ಲಿ 11 ಸೀಟ್ಗಳನ್ನು ಖಾಲಿ ಬಿಡ್ತಾರಂತೆ. ಇದನ್ನು ಕೇಳಿ ನನಗೆ ತುಂಬ ಸ್ಟುಪಿಡ್ ಅನ್ನಿಸ್ತು. ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ಅದೇ ಬುಕ್ಕಿಂಗನ್ನು ಮಾಡಿಕೊಂಡು, ಆ ಸ್ಪಾಟ್ ಏನೋ ಪ್ರೀಮಿಯಂ ಜಾಗದಲ್ಲಿದೆಯಂತೆ, ಆ ಒಂದು ಬುಕ್ಕಿಂಗನ್ನು ಮಾಡಿಕೊಂಡು ಅದರಲ್ಲಿ ಬಂದಂಥ ದುಡ್ಡನ್ನು ಅವ್ರ ಫ್ಯಾಮಿಲಿಗಳಿಗೆ ಕೊಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ಎಷ್ಟು ಹೆಲ್ಪ್ ಆಗ್ತಾಯಿತ್ತು. ಇದು ಮಾಡಿ ಏನು ಉಪಯೋಗ ಆಯಿತು? ಒಂದು ಒಳ್ಳೆ ಬೂತನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಅಂತಲೇ ಸಪ್ರೇಟ್ ಬುಕ್ಕಿಂಗನ್ನು ತೊಗೊಂಡು ಸ್ವಲ್ಪ ಜಾಸ್ತಿ ದುಡ್ಡನ್ನು ಬೇಕಾದ್ರೆ ಚಾರ್ಜ್ ಮಾಡ್ಬೋದಾಗಿತ್ತು. ಆ ಜನಗಳಿಗೆ ಅಂತ ಜಾಸ್ತಿ ದುಡ್ಡು ಕೊಟ್ಟು ಮೋಸ್ಟ್ಲಿ ಮ್ಯಾಚನ್ನು ನೋಡ್ತಿದ್ರೇನೋ. ಅದನ್ನು ಮಾಡದೆ ಖಾಲಿ ಬಿಡೋದ್ರಿಂದ ಯಾರಿಗೆ ಏನು ಉಪಯೋಗ ಆಯಿತು? ಬಟ್ ಸ್ಟಿಲ್ ಹೌದು, ಅವ್ರದ್ದು ಹಾನರ್ ಮಾಡೋದಕ್ಕೆ ಅವ್ರ ಮೆಮೊರಿಗೋಸ್ಕರ ಮಾಡ್ತಾ ಇದ್ದಾರೆ. ಬಟ್ ನಂಗೆ ಅನ್ನಿಸ್ದಾಗ ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ನನ್ನ ಒಪಿನಿಯನ್ನು, ಪ್ರತಿ ಮ್ಯಾಚ್ಗೂ ಮಾಡ್ತಾರಂತೆ. ಪ್ರತಿ ಮ್ಯಾಚು, IPL, ಇಂಟರ್ನ್ಯಾಷನಲ್ಲು, ಯಾವುದೇ ಮ್ಯಾಚ್ ಆದರೂ ಪ್ರತಿಯೊಂದು ಮ್ಯಾಚ್ಗೂ 11 ಸೀಟ್ನ ಖಾಲಿ ಬಿಡ್ತಾರಂತೆ. ಏನೋಪ್ಪ, ನನ್ನ ಒಪಿನಿಯನ್. ನಿಮ್ಗೆ ಅನ್ನಿಸ್ತಿದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಆಪಲ್ನವರು ಇದೇ ಜೂನ್ 8ನೇ ತಾರೀಕು ಅವ್ರದ್ದು WWDC 26 ನಡೀತಾ ಇದೆ. ಈ ಒಂದು ಈವೆಂಟಲ್ಲಿ ಅವ್ರದ್ದು ಹೊಸ iOS 27 ಬರಬಹುದು. ನಂಗೆ ಯಾಕೋ ಈ ಸಲ ಅವ್ರದ್ದು ಏನು ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಗ್ಲಾಸ್ ಡಿಸೈನ್ ಇತ್ತು, ಅದನ್ನು ರಿಮೂವ್ ಮಾಡಬಹುದು ಅಥವಾ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ. ಹೊಸ iOS 27, iPadOS 27 ಕೂಡ ಬರುತ್ತೆ. tvOS, WatchOS ಎಲ್ಲದೂ ಕೂಡ ಅಪ್ಗ್ರೇಡ್ ಮಾಡ್ತಾರೆ. ನಾನು ಹೆವಿ ಎಕ್ಸೈಟ್ ಆಗಿದ್ದೇನೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ವೋಡಾಫೋನ್ ಐಡಿಯಾ ಮತ್ತು BSNL ಅವರು ಒಟ್ಟಿಗೆ ಒಂದು ಡೀಲ್ನ ಮಾಡ್ಕೋತವ್ರೆ. ಇಬ್ಬರು ಕೂಡ ಅವರವರ ನೆಟ್ವರ್ಕನ್ನು ಯೂಸ್ ಮಾಡ್ಕೋತಾರೆ, ಅವರವರ ಟವರ್ಗಳನ್ನು ಯೂಸ್ ಮಾಡ್ಕೋತಾರೆ. ಸೊ ನೆಕ್ಸ್ಟಿಂದ ಮೋಸ್ಟ್ಲಿ BSNL ಮತ್ತು ವೋಡಾಫೋನ್ ಐಡಿಯಾದು ನೆಟ್ವರ್ಕ್ ಇನ್ನೂ ಬೆಟರ್ ಆಗಬಹುದು. ಒಳ್ಳೆಯದು. ಸೊ ಒಳ್ಳೆ ಡೀಲ್ ನಂಗೆ ಅನ್ನಿಸ್ತಂಗೆ. ಎಲ್ಲರೂ ಕೂಡ ಮಾಡ್ಕೋಬೇಕು ಗುರು, ಆಗ ಎಲ್ರಿಗೂ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಫೈನಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸಿಗೆ ಏರ್ ಡ್ರಾಪ್ ಮಾಡುವಂಥ ಫೀಚರ್ ಬಂದೇ ಬಿಡ್ತು. ನೆಕ್ಸ್ಟಿಂದ ಸ್ಯಾಮ್ಸಂಗ್ ಫೋನಿಂದ ಆಪಲ್ದು ಮ್ಯಾಕ್ಬುಕ್ಕು, ಐಫೋನಿಗೆ ಏರ್ ಡ್ರಾಪನ್ನು ಮಾಡ್ಬೋದು. ಯಾವುದೇ ಅಡಿಷ್ನಲ್ ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ. ನೇಟಿವ್ ಆಗಿ ಫೈಲ್ ಟ್ರಾನ್ಸ್ಫರ್ನ ಮಾಡ್ಬೋದು. ಒಳ್ಳೆಯದು. ಈಗ ಸದ್ಯಕ್ಕೆ S26 ಸೀರೀಸಿಗೆ ಬಂದಿದೆ. ನೆಕ್ಸ್ಟು ಎಲ್ಲ ಪ್ರೀವಿಯಸ್ ಓಲ್ಡ್ ಡಿವೈಸ್ಗಳಿಗೂ ಸಹ ಕೊಡಬಹುದು. ನಂಗೆ ಅನ್ನಿಸ್ತಂಗೆ ಬರಲಿ, ಒಳ್ಳೆಯದು ಗುರು. ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೆ. ಇದೀಗ ಕೆಲವು ದೇಶಗಳಲ್ಲಿ ಈ ಒಂದು ಅಪ್ಡೇಟ್ ಆಲ್ರೆಡಿ ಬಂದಿದೆ. ಟ್ರೈ ಮಾಡಿ ನೋಡಿ ಬಂದಿದ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಫಿಲಿಪ್ಸ್ ಅವರು ಅವ್ರದ್ದೇನೋ OS-ಅನ್ನು ಚೇಂಜ್ ಮಾಡ್ತಾರಂತಪ್ಪ. ಮುಂಚೆ ಅವ್ರದ್ದು Google OS ಇತ್ತು, ಇದೀಗ ಅವ್ರದ್ದು ಟೈಟಾನ್ OS ಅಂತೇನೋ ಬರುತ್ತಂತೆ. ಫಸ್ಟ್ ಆಫ್ ಆಲ್, ನಮ್ಮ ದೇಶದಲ್ಲಿ ಫಿಲಿಪ್ಸ್ ಅಷ್ಟೊಂದು ಪಾಪ್ಯುಲರ್ ಬ್ರ್ಯಾಂಡ್ ಏನೂ ಅಲ್ಲ ಸದ್ಯಕ್ಕೆ. ಮುಂಚೆ ತುಂಬ ಪಾಪ್ಯುಲರ್ ಇತ್ತು TVಯಲ್ಲಿ. ಈ ಯಾರು ಕೂಡ ಫಿಲಿಪ್ಸ್ TVಯನ್ನು ತಗೊಳ್ಳಲ್ಲ, ಅಷ್ಟೊಂದು ಪಾಪ್ಯುಲರ್ ಕೂಡ ಇಲ್ಲ. ಅವ್ರ ಸೇಲ್ಸ್ ಅಷ್ಟು ಕೂಡ ಆಗಲ್ಲ, ಅಷ್ಟೊಂದು TVಯನ್ನು ಲಾಂಚ್ ಕೂಡ ಮಾಡಲ್ಲ. ಅಲ್ಲಿ ಇಲ್ಲಿ ಒಂದೊಂದು TVಯಲ್ಲಿ ಕಾಣ್ತಾವೆ ನಮ್ಗೆ ಅಷ್ಟೇ. ಸೊ ಒಟ್ಟಿನಲ್ಲಿ ಅವ್ರದ್ದು ವಯಸ್ಸನ್ನು ಚೇಂಜ್ ಮಾಡ್ತಾರಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರಿಯಲ್ಮಿನವರು ರಿಯಲ್ಮಿ 16 ಅಂತ ಒಂದು ಹೊಸ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಕೆಲವು ದಿನಗಳಲ್ಲಿ ಈ ಫೋನ್ ನಮ್ಮ ದೇಶಕ್ಕೆ ಬರುತ್ತೆ. ಇದ್ರದ್ದು ಯುನೀಕ್ ಫೀಚರ್ ಏನಪ್ಪ ಅಂದರೆ, ಈ ಫೋನ್ನ ಹಿಂದೆ ಒಂದು ಮಿರರ್ನ ಕೊಡ್ತಾರೆ. ನೀವು ಸೆಲ್ಫಿ ತಗೋಬೇಕಾದ್ರೆ ಈಸಿ ಆಗುತ್ತೆ. ಮುಂಚೆ ಹಳೇ ಫೋನ್ಗಳಲ್ಲಿ ಈ ರೀತಿ ಒಂದು ಮಿರರ್ ಬರ್ತಾಯಿತ್ತು, ಆಯಿತಾ. ಅದೇ ರೀತಿ ಒಂದು ಮಿರರ್ನ ಈ ಫೋನ್ನಿಂದ ಹಾಕ್ತಾರೆ. ಸೊ ನೀವು ಆ ಮಿರರ್ ನೋಡ್ಕೊಂಡು ನೀವು ಆ್ಯಂಗಲ್ನ ಫಿಕ್ಸ್ ಮಾಡ್ಕೊಬೋದು, ಫ್ರೇಮ್ನ ಫಿಕ್ಸ್ ಮಾಡಿಕೊಂಡು ವಿಡಿಯೋ ರೆಕಾರ್ಡಿಂಗನ್ನು ಅಥವಾ ಸೆಲ್ಫಿಯನ್ನು ತಗೊಬೋದು.
ಒಂಥರ ಯೂಸ್ ಆಗುವಂಥ ಫೀಚರು. ಈ ಫೋನ್ನ ಸ್ಪೆಸಿಫಿಕೇಷನ್ ಸುಮಾರಾಗಿದೆ ಆಯಿತಾ. ಡೈಮೆನ್ಸಿಟಿ 6400, ಟರ್ಬೋ ಪ್ರೋಸರ್, ಎಂಟ್ರಿ ಲೆವೆಲ್ 5G ಪ್ರೋಸರ್ ಅಂತ ಅನ್ಬೋದು. 7000 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ, 60 ವ್ಯಾಟ್ ಚಾರ್ಜಿಂಗು, ಕ್ಯಾಮ್ರಾ ಡೀಸೆಂಟ್ ಆಗಿರೋ ರೀತಿ ಇದೆ. ಸುಮಾರು ಒಂದು 20,000 ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾಕೋ ಡೌಟ್ ಗುರು. ಇತ್ತೀಚೆಗಂತೂ ಎಲ್ಲ ಫೋನ್ಗಳ ಪ್ರೈಸ್ ಜಾಸ್ತಿ ಆಗಿದೆ. 20,000 ಒಳಗಡೆ ಎಂಟ್ರಿ ಲೆವೆಲ್ ಫೋನ್ಗಳು ಬರ್ತಾವೀಗ. ಏನು ಮಾಡೋದಂತ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus 15T ಇದೀಗ ಚೈನಾದಲ್ಲಿ ಲಾಂಚ್ ಆಗಿದೆ. ಚೈನಾ ಪ್ರೈಸು 58,000. ಓ ಮೈ ಗಾಡ್, ಚೈನಾದಲ್ಲಿ 58,000 ರೂಪಾಯಿಗೆ ಲಾಂಚ್ ಆಗಿದೆ ಅಂದರೆ ನಮ್ಮ ದೇಶದಲ್ಲಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಗುರು? ತುಂಬ ಕಷ್ಟ ಇದೆ. ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಬಟ್ ಪ್ರೈಸು ಈ ಲೆವೆಲ್ ಪ್ರೈಸಾ? ಮೋಸ್ಟ್ಲಿ ಈ OnePlus 15 ಏನು ಲಾಂಚ್ ಆಗಿತ್ತು ಅದೇ ಲೆವೆಲ್ಗೆ ಬರುತ್ತೆ ನಂಗೆ ಅನ್ನಿಸ್ತಂಗೆ. ಒಂದು 70,000-80,000 ರೇಂಜಿಗೆ ಬಂದರೂ ಬರ್ಬೋದು, ಹೇಳೋದಕ್ಕಾಗಲ್ಲ. ಸ್ಪೆಸಿಫಿಕೇಷನ್ ಮಾತ್ರ ಟಾಪ್ ನಾಚ್ ಇದೆ, ಎಲ್ಲದೂ ಟಾಪ್ ನಾಚ್. ಮೋಸ್ಟ್ ಏನು ಕೂಡ ಕಾಂಪ್ರಮೈಸ್ ಆಗಿಲ್ಲ. ಆ ಸ್ಪೆಸಿಫಿಕೇಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus ಅವರು OnePlus Nord 6 ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಮಾಡ್ತಾರೆ. ಏಪ್ರಿಲ್ 7ನೇ ತಾರೀಕಿನ ಲಾಂಚ್ ಆಗುತ್ತಂತೆ ನಮ್ಮ ದೇಶದಲ್ಲಿ. ಇದರ ಸ್ಪೆಸಿಫಿಕೇಷನ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರು, LPDDR5X, UFS 4.1 ಸ್ಟೋರೇಜು, LTPS OLED ಡಿಸ್ಪ್ಲೇ, ಎಲ್ಲ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ ಗುರು. ಬಟ್ ಪ್ರೈಸ್ ಎಷ್ಟು ಫಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. Nord 5 32-33 ಸಾವಿರ ರೂಪಾಯಿಗೆ ಲಾಂಚ್ ಆಗಿತ್ತು. ಇದನ್ನು ಈ ವರ್ಷ ಪ್ರೈಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ 40,000 ರೂಪಾಯಿಗೆ ತಳ್ಳಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ. ನನ್ನ ಪ್ರಕಾರ ಈ ಫೋನು ಒಂದು 35ಕ್ಕೆ ಲಾಂಚ್ ಆಗಬೇಕು, 35 ಒಳಗೆ ಲಾಂಚ್ ಆಗಬೇಕು. ಆಗ ನೋಡಿ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಈ ಒಂದು ಇಮೇಜನ್ನೆಲ್ಲ ನಾವು ನೋಡಿದಾಗ ನನಗನ್ಸಿದ್ದು ಮೋಸ್ಟ್ಲಿ ಇದರಲ್ಲಿ ಮೆಟಾಲಿಕ್ ಫ್ರೇಮ್ ಇರೋದಿಲ್ಲ. ಸೊ ಪ್ಲಾಸ್ಟಿಕ್ ಫ್ರೇಮ್ ಹಾಕ್ತಾರೆ, ಮೋಸ್ಟ್ಲಿ ಗ್ಲಾಸ್ ಬ್ಯಾಕ್ ಹಾಕಬಹುದು. ಸೊ ಮೆಟಾಲಿಕ್ ಫ್ರೇಮ್ ಇದ್ದಿದ್ರೆ ನಂಗೆ ಅನ್ನಿಸ್ತಂಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ A57 ಮತ್ತು A37 ಸೈಲೆಂಟಾಗಿ ಗ್ಲೋಬಲ್ ಆಗಿ ಮತ್ತು ನಮ್ಮ ದೇಶದಲ್ಲೂ ಕೂಡ ಲಾಂಚ್ ಮಾಡಿದ್ದಾರೆ. ಪ್ರೈಸನ್ನ ಕೇಳಿ ಶಾಕ್ ಆಯಿತು. ಸ್ಪೆಸಿಫಿಕೇಷನ್ ಅಷ್ಟಕ್ಕಷ್ಟೇ, ಪ್ರೈಸ್ ಕೇಳಿ. ಗ್ಯಾಲಕ್ಸಿ A57 ಬೇಸ್ ವೇರಿಯಂಟು 57,000 ಅಂತೆ. 57,000 ಕೊಟ್ಟು ಯಾವನ್ ಗುರು ತೊಗೋತಾನೆ ಅಪ್ಪ? 57,000. ಆಮೇಲೆ A37 42,000 ಸ್ಟಾರ್ಟಿಂಗ್ ಪ್ರೈಸು. ಓ ಮೈ ಗಾಡ್. ಪ್ರೊಸೆಸರ್ ನೋಡಿದ್ರೆ ಅಂಥದ್ದು ಸ್ಕೋರು ಒಂದು 12-13 ಲಕ್ಷ ಕೊಡುವಂಥ ಪ್ರೊಸೆಸರ್. 12-13, 14-15 ಕೊಡ್ಬೋದು ಮ್ಯಾಕ್ಸಿಮಮ್ಮು. ಆದರೂ ಇಷ್ಟೊಂದು ಪ್ರೈಸು ತುಂಬ ಕಷ್ಟ ಇದೆ ಗುರು. ಜೀವನ ತುಂಬ ಕಷ್ಟ ಇದೆ. ಯಾರು ಫೋನ್ ತಗೊಳಕ್ಕಾಗತ್ತೆ ಹಿಂಗೆ ಲಾಂಚ್ ಮಾಡಿಬಿಟ್ರೆ? ಇದ್ರ ಬದಲು ಹಳೆ S24, S25 ಇದೇ ಪ್ರೈಸ್ಗೆ ಸಿಕ್ಬಿಡುತ್ತೇನಪ್ಪ. ಸೀರೀಸ್ ಅಂತ ಏನಪ್ಪ ತಲೆ ಬಿಡ ಅರ್ಥ ಆಗಲ್ಲ ನನಗೆ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ Z Fold 8 ಇನ್ನು ಸ್ವಲ್ಪ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ. ಅದ್ರ ಸ್ಪೆಸಿಫಿಕೇಷನ್ ಆ್ಯಕ್ಚುಲಿ ಲೀಕ್ ಆಗಿದೆ. ಇನ್ನೂ ಸ್ವಲ್ಪ ತಿನ್ನಾಗಿರುತ್ತಂತೆ, ಇನ್ನು ಲೈಟ್ ವೇಟ್ ಆಗಿರುತ್ತಂತೆ. ಆಲ್ರೆಡಿ Z Fold 7 ತುಂಬ ತಿನ್ನಾಗಿತ್ತು, ಇದಿನ್ನೂ ತಿನ್ನಾಗಿರುತ್ತಂತೆ, ಇನ್ನೂ ಲೈಟ್ ವೇಟ್ ಇರುತ್ತಂತೆ. ಸ್ಪೆಸಿಫಿಕೇಷನ್ ನಾರ್ಮಲ್, ನಿಮ್ಮದು ಲೇಟೆಸ್ಟ್ 8 Gen 5 ಫಾರ್ ಗ್ಯಾಲಕ್ಸಿ ಪ್ರೊಸೆಸರು, ಸೇಮ್ ಸ್ಕ್ರೀನ್ ಸೈಜ್ ಆಲ್ಮೋಸ್ಟು. ಸೊ ಓಕೆ, ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಪ್ರಾಬ್ಲಮ್ ಅದೇನೇ, ಪ್ರೈಸೇ ಪ್ರಾಬ್ಲಮ್ಮು. 2 ಲಕ್ಷಕ್ಕೆ ಲಾಂಚ್ ಮಾಡ್ತಾರೆ, ಯಾರು ತಗೋತಾರೆ ಹೇಳಿ? ಅಪಲ್ನವ್ರು ಬರಬೇಕು, ಆಗ ಸ್ಯಾಮ್ಸಂಗ್ ಅವ್ರಿಗೆ ಬುದ್ಧಿ ಬರುತ್ತೆ. ಅವ್ರು ಮಾರ್ಕೆಟ್ ಶೇರ್ ಎಷ್ಟು ಕಳ್ಕೊತವ್ರೆ ಅಂತ ಅಂದ್ರೆ ಆಪಲ್ನವರೆಲ್ಲ ಇತ್ತೀಚೆಗೆಲ್ಲ ಅಫೋರ್ಡಬಲ್ ಆಗೆಲ್ಲ ಲ್ಯಾಪ್ಟಾಪು, ಫೋನ್ಸ್ ಎಲ್ಲ ಲಾಂಚ್ ಮಾಡೋಕ್ಕೆ ಶುರು ಮಾಡೋರಲ್ಲ. ಸೊ ಹೆವಿ ಹೊಡ್ತಾ ಬೀಳುತ್ತೆ. ಹಿಂಗೆ ಆಗ್ಬಿಟ್ರೆ ಈ ಬರೀ ಈ ಸ್ಯಾಮ್ಸಂಗ್ ಅಂತ ಅಲ್ಲ, ಎಲ್ಲ ಬ್ರ್ಯಾಂಡ್ಗಳಿಗೂ ಪ್ರಾಬ್ಲಮ್ಮೇ. ಆಪಲ್ದು 1 ವರ್ಷ ಆದಮೇಲೆ ನೋಡಿ, ಈಗ ಏನು ಐಫೋನ್ 17 ಹೌದು ಒಂದು 75-80 ಸಾವಿರ ರೂಪಾಯಿ ಇದೆ. ಬಟ್ ಇನ್ನೊಂದು ವರ್ಷದಲ್ಲಿ ಅದೇ ಫೋನ್, ಒಳ್ಳೆ ಫೋನು, ಬಿಗ್ ಬಿಲಿಯನ್ ಡೇ ಸೇಲ್ ಟೈಮಲ್ಲಿ 55-60 ಸಾವಿರ ರೂಪಾಯಿಗೆ ಸಿಕ್ಬಿಡುತ್ತೆ, 55 ಸಾವಿರ ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಎಲ್ಲ ಅದನ್ನೇ ತಗೋತಾರೆ. ಈ ಗ್ಯಾಲಕ್ಸಿ A57 ಯಾಕೆ ತಗೋಬೇಕು ಹೇಳಿ? ಯಾಕೆ ತಗೋಬೇಕು ಜನಗಳು? ಏನಪ್ಪ ಹಿಂಗಾದರೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಓಡಿಸ್ಕೊಳ್ಳೋದು ಹೆವಿಗೆ. ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.